ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋನಲ್ಲಿ ಸ್ಟ್ರೆಚಸ್ ನಾನು ಏನೇನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಇದು ಬಿಗಿನರ್ಸ್ಗೂ ಕೂಡ ರೆಕಮೆಂಡ್ ಮಾಡ್ತೀನಿ ನಾನು. ಮೊದಲನೇದಾಗಿ ನೆಕ್ ಸ್ಟ್ರೆಚಸ್, ಅದರಲ್ಲಿ ನಿಮ್ಮ ಕೈನ ಪುಲ್ ಮಾಡಿಕೊಂಡು ಕೌಂಟರ್ ಪ್ರೆಷರ್ನ ಕೊಡಬೇಕು. ಸೊ ನಿಮ್ಮ ನೆಕ್ ಅವಾಗ ಸ್ಟ್ರೆಚ್ ಆಗುತ್ತೆ, ರಿಲೀಫ್ ಆಗುತ್ತೆ. ನೆಕ್ಸ್ಟ್ ನಿಮ್ಮ ಫುಲ್ ಆರ್ಮ್ಸ್, ಬೈಸೆಪ್, ಟ್ರೈಸೆಪ್, ಶೋಲ್ಡರು, ಫೋರ್ ಆರ್ಮ್ಸ್ ಮತ್ತೆ ವ್ರಿಸ್ಟ್ ಇಷ್ಟೂ ಸ್ಟ್ರೆಚಸ್ ಆಗಬೇಕಂದ್ರೆ ಪಾಮ್ನ ಸ್ಟ್ರೈಟ್ ಇಟ್ಕೊಂಡು ಪ್ರೆಷರ್ ಕೊಟ್ರೆ ಎಲ್ಲ ರಿಲೀಸ್ ಆಗುತ್ತೆ, ಸ್ಟ್ರೆಚಸ್ ಆಗುತ್ತೆ ಫುಲ್ ಆರ್ಮ್ಸ್ಗೆ. ನೆಕ್ಸ್ಟ್ ಹ್ಯಾಂಡ್ಸ್ ನ ಇಂಟರ್ಲಾಕ್ ಮಾಡಿ ಸ್ಟ್ರೈಟ್ ಇಟ್ಕೊಂಡ್ರೆ ಸೇಮ್. ಡಿಫ್ರೆನ್ಸ್ ಏನಂತಂದ್ರೆ ಬ್ಯಾಕು, ರಿಬ್ಸ್ ಮತ್ತೆ ನಿಮ್ಮ ಒಂದು ಸ್ಪೈನು ಇಷ್ಟೂನು ಸ್ಟ್ರೆಚ್ ಆಗುತ್ತೆ ಈ ತರ ಒಂದು ಸ್ಟ್ರೆಚಸ್ ಅಲ್ಲಿ. ಸೊ ಐ ಡೆಫಿನೆಟ್ಲಿ ರೆಕಮೆಂಡ್ ಯು ಡೂಯಿಂಗ್ ದಿಸ್. ನೆಕ್ಸ್ಟ್ ಪೆಲ್ವಿಕ್ ಬೋನ್ ಮತ್ತೆ ಹಿಪ್ ನ ಸ್ಟ್ರೆಚ್ ಮಾಡೋಕ್ಕೆ ನೀವು ಲೆಗ್ ನ ಹಿಂಗ್ ಫ್ರಂಟ್ ಇಟ್ಕೊಂಡು ಡೀಪ್ ಬ್ರೆತ್ ಇನ್ ಅಂಡ್ ಡೀಪ್ ಬ್ರೆತ್ ಔಟ್ ಮಾಡಿದ್ರೆ ಸಾಕು, ದಿಟ್ ವಿಲ್ ಬಿ ಡನ್. ಎಲ್ಬೋಸ್, ರಿಯರ್ ಡೆಲ್ಟ್ ಮತ್ತೆ ಬ್ಯಾಕ್ ಇಷ್ಟೂನು ನಿಮಗೆ ಸ್ಟ್ರೆಚ್ ಆಗಬೇಕಂದ್ರೆ ಈ ತರ ಒಂದು ಸ್ಟ್ರೆಚಸ್ ಯೂಸ್ ಆಗುತ್ತೆ. ಯು ಕ್ಯಾನ್ ಡೂ ದಿಸ್ ಒನ್ ಆಲ್ಸೋ. ಈಗ ನೆಕ್ಸ್ಟ್ ಬೇಸಿಕ್ ಲೋವರ್ ಬಾಡಿ ಸ್ಟ್ರೆಚಸ್ಗೆ ಹೋಗೋಣ. ಕ್ವಾಡ್ರಿಸೆಪ್ಸು ಮತ್ತು ನಿಮ್ಮ ಕಾಫ್ ಮಸಲ್ಸು ರಿಲೀಫ್ ಆಗಬೇಕಂದ್ರೆ ಫ್ರಂಟ್ ಈ ಥರ ಎಲಿವೇಟ್ ಮಾಡಿ ನೀವು ಈ ಥರ ಸ್ಟ್ರೆಚ್ ಮಾಡ್ಬೋದು. ನೆಕ್ಸ್ಟು ಹ್ಯಾಮ್ಸ್ಟ್ರಿಂಗ್ಸ್ ಆಗಬೇಕಂದ್ರೆ ಈ ಥರ ಸ್ಟ್ರೆಚಸ್ ಮಾಡಿದ್ರೆ ಯು ಕ್ಯಾನ್ ಡೂ ಇಟ್. ದಟ್ಸ್ ಇಟ್ ಗೈಸ್. ಜೈ ಕರ್ನಾಟಕ, ಜೈ ಹಿಂದ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.